ನಿಮಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯವಾಗಿ ಮಾಡಿಕೊಂಡಿರುವಂತಹ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅದು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ ಎಂಬುದಾಗಿ ಯೆರೆಮೀಯ 29:11 ನಾವು ನೋಡುತ್ತೇವೆ. ನೋಡಿರಿ, ನಿಮ್ಮ ಭವಿಷ್ಯ ದೇವರಿಗೆ ರಹಸ್ಯವಲ್ಲ. ನಾಳೆ ಏನೆಂಬುದು ನಿಮಗೆ ತಿಳಿಯದಿದ್ದರೂ ಸಹ ಈಗಾಗಲೇ ದೇವರು ನಿಮ್ಮ ನಾಳೆಯಲ್ಲಿದ್ದಾನೆ. ಷೇರು ಮಾರುಕಟ್ಟೆ ಕುಸಿಯಬಹುದು, ನಾಯಕರು ಬದಲಾಗಬಹುದು ಮತ್ತು ಜನರು ವಿಫಲರಾಗಬಹುದು. ಆದರೆ ದೇವರು ನಿಮ್ಮ ಜೀವನಕ್ಕಾಗಿ ಇಟ್ಟುಕೊಂಡಿರುವಂತಹ ಆಲೋಚನೆಯು ಎಂದಿಗೂ ವಿಫಲವಾಗುವುದಿಲ್ಲ. ಯೆಶಾಯ 46:10 ನಾವು ನೋಡುವಂತೆ, ನಾನು ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ, ನನ್ನ ಸಂಕಲ್ಪವು ನಿಲ್ಲುವುದು ಮತ್ತು ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂಬುದಾಗಿ ನಾವು ನೋಡುತ್ತೇವೆ. ಇದರ ಅರ್ಥ, ಯಾವ ಶತ್ರುವಾಗಲಿ, ಸನ್ನಿವೇಶವಾಗಲಿ, ಅಡೆತಡೆಗಳಾಗಲಿ ದೇವರು ನಿಮ್ಮ ಭವಿಷ್ಯತ್ತಿಗಾಗಿ ಇಟ್ಟುಕೊಂಡಿರುವಂತಹ ಆಲೋಚನೆಯನ್ನ ವಿಫಲ ಮಾಡಲು ಸಾಧ್ಯವಿಲ್ಲ. ನೀವು ಹುಟ್ಟುವ ಮುನ್ನವೇ ನಿಮ್ಮ ಪ್ರಾರಂಭವನ್ನ ಅರಿತಂತ ದೇವರು, ನಿಮ್ಮ ಪರೀಕ್ಷೆಗಳಲ್ಲಿ ನಿಮ್ಮನ್ನು ಹೊತ್ತಂತ ದೇವರು, ಇಂದು ನಿಮ್ಮ ಮುಂದಾಗಿ ಹೋಗಿ ನಿಮ್ಮ ಭವಿಷ್ಯತ್ತನ್ನು ಸಹ ಆತನು ರೂಪಿಸುವವನಾಗಿದ್ದಾನೆ. ಆತನು ಆಲ್ಫಾ ಮತ್ತು ಒಮೆಗನಾಗಿದ್ದಾನೆ. ಆತನು ಪ್ರಾರಂಭವೂ ಅಂತ್ಯವೂ ಆಗಿದ್ದಾನೆ. ಆದುದರಿಂದ ನನ್ನ ಪ್ರಿಯ ಮಿತ್ರರೇ, ನೀವು ತಲೆ ಎತ್ತಿ ನಡೆಯಿರಿ. ನಾಳಿನ ಬಗ್ಗೆ ಭಯದಿಂದ ನಡೆಯಬೇಕಾಗಿಲ್ಲ, ಬದಲಾಗಿ ನಂಬಿಕೆಯಿಂದ ನಡೆಯಿರಿ. ನಿಮ್ಮ ಜೀವನದ ಲೇಖಕನು ಈಗಾಗಲೇ ನಿಮ್ಮ ಕೊನೆಯ ಅಧ್ಯಾಯವನ್ನು ಸಹ ಬರೆದಿದ್ದಾನೆ ಮತ್ತು ಅದು ಜಯ, ಮಹಿಮೆ ಮತ್ತು ನಿರೀಕ್ಷೆಯಲ್ಲಿ ಅಂತ್ಯಗೊಳ್ಳುತ್ತದೆ. ನಾನು ಆರಂಭದಿಂದ ತಿಳಿದು ಪ್ರತಿಯೊಂದು ಸಂಕಟದ ಮೂಲಕ ಮಹಿಮೆಯ ಭವಿಷ್ಯತ್ತಿನವರೆಗೂ ನಡೆಸುವಂಥ ದೇವರು ನಿಮ್ಮನ್ನು ಸಂಪೂರ್ಣವಾಗಿ ತಿಳಿದಿದ್ದಾನೆ. ನಿಮ್ಮನ್ನು ಆತನು ಸಂಪೂರ್ಣವಾಗಿ ತಿಳಿದದ್ದು ಮಾತ್ರವಲ್ಲದೆ, ಆತನು ನಿಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸಿ ನಿಮ್ಮನ್ನು ತನ್ನ ಹಸ್ತದಲ್ಲಿ ಎತ್ತಿಕೊಳ್ಳುವಂಥವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.